काश्मीरमध्ये प्रवाशांवर झालेल्या भीषण दहशतवादी हल्ल्याच्या गुन्हेगारांना शिक्षा देण्यासाठी सुरक्षा दलांनी त्वरित कारवाई करावी आणि काश्मीरमध्ये शांतता प्रस्थापित करावी अशी मागणी करत बार असोसिएशनचे पदाधिकारी बुधवारी चन्नम्मा सर्कल येथून आंदोलन करून जिल्हाधिकाऱ्यांना निवेदन दिले। मिळालेल्या माहितीनुसार नवविवाहित जोडपे हनीमूनसाठी पहलगामला गेले होते। विनय नरवाल अवघ्या 2 वर्षांपूर्वी भारतीय नौदलात भरती झाले होते आणि कोचीमध्ये नियुक्त होते। त्यांचे निधन त्यांच्या कुटुंबासाठी मोठा आघात ठरला आहे। ಬೆಳಗಾವಿ ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಬೆಳಗಾವಿಯ ಎಲ್ಲ ವಕೀಲರು ಸೇರಿಕೊಂಡು ಕಾಶ್ಮೀರದಲ್ಲಾದ ಈ ಒಂದು ಹಿಂಸಾತ್ಮಕವಾದ ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ। ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ। ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ಹಿಂದಿರುಗಿದಾರಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ। ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದ್ದಾರಂತೂ ಸಹ ತಿಳ್ಕೊಂಡಿದ್ದೀವಿ। ಈ ಥರ ನಿರ್ದಾಕ್ಷಿಣ್ಯವಾಗಿ ಪ್ರವಾಸಿಗರ ಮೇಲೆ ಪಕ್ಕದ ಪಾಕಿಸ್ತಾನದ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನು ತೆಗಿತಾ ಇದ್ದಾರೆ। ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದರೆ ಬಹಳ ಆಶ್ಚರ್ಯವಾಗಿದೆ। ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನು ಪರೀಕ್ಷಿಸಿ ಕೊಲ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ। ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು। ಆ ಸುಭಾಷ್ ಚಂದ್ರ ಬೋಸ್ದವರು ಹೇಳಿದಂತೆ ನಾವು ಎಲ್ಲಿಯವರೆಗೆ ಒಂದು ಉಗ್ರವಾದ ಕ್ರಮವನ್ನು ಕೈಗೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ। ತಾವಿಗೆಲ್ಲ ಗುರ್ತಿದೆ, ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳಿದಾವೆ ಆ ಭಾಗದಲ್ಲಿ, ಅವುಗಳಿಗೂ ಸಹ ನಾವು ಹೋಗೋದು ನಿಂತುಬಿಟ್ಟದ। ಇಂಥ ಪರಿಸ್ಥಿತಿಯಾಗ ಪ್ರವಾಸಿಗರನ್ನು ಸಹ ಬಿಡ್ತಾ ಇದ್ದಿಲ್ಲ। ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನು ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಈ ಕೃತ್ಯವನ್ನು ಖಡಾಖಂಡಿತವಾಗಿ ಅದನ್ನು ಖಂಡಿಸಬೇಕಾಗ್ತದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಬೇಕಾಗ್ತದೆ। ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ಅಂತ ನಾವೆಲ್ಲ ವಕೀಲ ಸಮುದಾಯದವರು ತಿಳ್ಕೊಂಡಿದ್ದೀವಿ। ಅದರಂತೆ ಅವರೆಲ್ಲರೂ ಭಾರತ ಸರ್ಕಾರದ ಜೊತೆ ನಿಂತು ಈ ಒಂದು ವಿಶ್ವಸಂಸ್ಥೆಗೂ ಸಹ ಇದರ ಬಗ್ಗೆ ಒಂದು ತಿಳುವಳಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ। ಅಷ್ಟಲ್ಲದೆ ತಮಗೆಲ್ಲ ಗುರುತಿದ್ದಂತೆ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಉಪರಾಷ್ಟ್ರಪತಿಗಳು ಈಗ ಬಂದಿದ್ದಾರೆ। ನಾವು ಹಿಂದೂ ನೋಡಿದ್ದೀವಿ, ಯಾವಾಗ ವಿದೇಶದಿಂದ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರ್ತಾರೆ ಆ ಸಮಯದಲ್ಲಿ ಇಂಥ ಹಿಂಸಾಚಾರಿಗಳು ಮುಗುಲು ಮುಟ್ತಾ ಇದ್ದೇವೆ। ಅದಕ್ಕೆ ಇದರಲ್ಲಿ ಯಾವುದೇ ಒಂದು ಸಂಯಮದಿಂದ ವರ್ತಿಸೋ ಅವಶ್ಯಕತೆ ಇಲ್ಲ। ಯಾರಿಗೆ ಟಿಟ್ ಫಾರ್ ಟ್ಯಾಟ್ ಈ ಪಾಲಿಸಿ ನಾವು ಫಾಲೋ ಮಾಡಲಿಲ್ಲ ಅಂದರೆ ಬರೋ ದಿನಗಳಲ್ಲಿ ಕರ್ನಾಟಕದಲ್ಲೇ ನಾವು ಅಡ್ಡಾಡೋದು ಕಷ್ಟ ಆಗ್ಬೋದೇನೋ ಅಂತ ನಮಗೆಲ್ಲ ಅನಿಸ್ತಾ ಇದೆ। अवघ्या 4 दिवसांपूर्वीच त्यांचा विवाह झाला होता आणि सर्वत्र आनंदाचं वातावरण होतं। मात्र दहशतवाद्यांनी त्यांची हत्या केली आणि ते घटनास्थळीच मरण पावले अशी माहिती आंदोलकांनी संताप व्यक्त करत सांगितली। विनोद कोलकार, KMM मराठी, बेळगाव।